ರಾಷ್ಟ್ರಗಳ ಜೊತೆಗೆ ಮಾತುಕತೆಯನ್ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪ್ರತೀಕಾರದ ಯತ್ನವನ್ನ ಮಾಡಿತ್ತು ನಿನ್ನೆ ರಾತ್ರಿ ದಾಳಿ ಮಾಡುವುದರ ಮುಖಾಂತರ. ಆದರೆ ತನ್ನದೇ F-16 ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ. ಇಬ್ಬರು ಪೈಲಟ್ಗಳು ಭಾರತದ ವಶದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಲ್ಲಿಗೆ 4 ಪಾಕಿಸ್ತಾನಿಯರು ಏಪ್ರಿಲ್ 22ನೇ ತಾರೀಕಿನ ಪಹಲ್ಗಾಮ್ ದಾಳಿಯ ಬಳಿಕ ಒಟ್ಟು 4 ಪಾಕಿಸ್ತಾನಿಯರನ್ನ ನಾವು ವಶಕ್ಕೆ ಪಡೆದ ಹಾಗೆ ಆಯಿತು. ಅದರಲ್ಲಿ 3 ಪಾಕಿಸ್ತಾನದ ಸೇನಾ ಸಿಬ್ಬಂದಿ. ಈ ಪೈಲಟ್ ಈತ ಕೂಡ ಸೇನಾ ಸಿಬ್ಬಂದಿ. ಕಾರಣ ಏನು ಅಂತ ಹೇಳಿದ್ರೆ ಈತ ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಹಾರಿಸಿಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವನು. ಸೊ ಅವರಿಬ್ಬರನ್ನ ಕೂಡ ಭಾರತ ವಶಕ್ಕೆ ಪಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿಗೆ 4 ಪಾಕಿಸ್ತಾನಿಯರು, 3 ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟಂಥವರು, ಪಾಕಿಸ್ತಾನದ ಸೈನಿಕರು, ಓರ್ವ ಪಾಕಿಸ್ತಾನದ ನಾಗರಿಕ, ಒಟ್ಟು 4ರನ್ನು ನಾವು ಈಗ ವಶಕ್ಕೆ ಪಡ್ಕೊಂಡಿದ್ದೀವಿ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ನಾವು ರಿಟಾಲಿಯೇಷನ್ ಪ್ರತಿದಾಳಿಯನ್ನು ಮಾಡ್ತೀವಿ ಅಂತೇಳಿ ಪಾಕಿಸ್ತಾನದವರು ಏನು ದಾಳಿಗೆ ಪ್ರಯತ್ನವನ್ನು ಪಟ್ಟರು. ಎರಡನೆಯ ದುಸ್ಸಾಹಸ ಇದು. ಎರಡನೆಯ ದುಸ್ಸಾಹಸ ಏನಿತ್ತು ಅದನ್ನು ನಾವು ವಿಫಲಗೊಳಿಸಿದ್ವಿ. ಮಾನಾಮರಿಯ ಅಲ್ಲಿಯ ವಿದೇಶಾಂಗ ಸಚಿವರೇ ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ದಾಳಿ ಆಗಿದೆ, ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ ಸ್ಫೋಟ ಆಗಿದೆ ಅಂತೇಳಿ. ಇದೀಗ ನಡೀತಾ ಇರುವಂಥದ್ದು ಸೇನಾ ಸಂಘರ್ಷ ಅಷ್ಟೇ. ಆದರೆ ಇದು ಸೇನಾ ಸಂಘರ್ಷಕ್ಕೆ ಸೀಮಿತವಾಗಿ ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ದಾಳಿ ಪ್ರತಿದಾಳಿ, ಅಟ್ಯಾಕ್ ಮತ್ತು ರಿಟಾಲಿಯೇಷನ್, ದಾಳಿ ಮತ್ತು ಪ್ರತಿದಾಳಿ, ಪೂರ್ಣ ಪ್ರಮಾಣದ ಯುದ್ಧ ಬಹುತೇಕ ಶುರು ಆಗಿದೆ. ಹಂಗೆ ನೋಡಕ್ ಹೋದ್ರೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗಿದೆ. ಪಾಕಿಸ್ತಾನದವ್ರಿಗೆ ಎಷ್ಟು ಕುತಂತ್ರಿಗಳು ಅಂತ ಹೇಳಿದ್ರೆ, ಎಷ್ಟು ಪುಕ್ಕಳರು, ಕುತಂತ್ರಿಗಳು ಹೌದು, ಜೊತೆಗೆ ಪುಕ್ಕಳರು. ಅವ್ರಿಗೆ ಗೊತ್ತಿದೆ ಡೇ ಟೈಮಲ್ಲಿ ಏನಾದರೂ ಅಪ್ಪಿತಪ್ಪಿ ಏನಾದರೂ ನಾವು ಗಾಂಚಲಿ ಮಾಡಿ ಬಾಲ ಏನಾದರೂ ಬಿಚ್ಚಿಬಿಟ್ರೆ ಪರಿಸ್ಥಿತಿಗಳು ಬೇರೆ ಇರ್ತವೆ ಅಂತೇಳಿ. ಹಾಗಾಗಿ ರಾತ್ರಿ ದಾಳಿ ಮಾಡ್ತಾ ಇದ್ದಾರೆ, ಕಳ್ಳರ ಥರ, ಹೇಡಿಗಳ ಥರ. ಕಾರಣ ಡೇ ಟೈಮ್ನ ದಾಳಿ ಇದೆಯಲ್ಲ, ಅದರ ಇಂಪ್ಯಾಕ್ಟ್, ನಮ್ಮ ಪ್ರತಿದಾಳಿ ಇಂಪ್ಯಾಕ್ಟ್ ಜೋರಿರುತ್ತೆ. ಅವರು 1 ಕ್ಷಿಪಣಿ ಹಾಕಿದ್ರೆ ನಾವು 100 ಕ್ಷಿಪಣಿ ಹಾಕುವಷ್ಟು ಸಮರ್ಥರಾಗಿದ್ದೀವಿ, ಅಷ್ಟು ಬಲಿಷ್ಠವಾಗಿದ್ದೀವಿ ಮತ್ತು ಅಷ್ಟು ಸೇನಾ ಸಾಮರ್ಥ್ಯ ಇದೆ ನಮ್ಮ ಹತ್ರ. ಬೋತ್ ಇನ್ ಪರ್ಸ್ನಲ್, ಅಂದರೆ ಸೈನಿಕರ ಲೆಕ್ಕಾಚಾರ ಜೊತೆಗೆ ಶಸ್ತ್ರಾಸ್ತ್ರಗಳ ಲೆಕ್ಕಾಚಾರಕ್ಕೆ ಬಂದರೆ ನಾವು ಪಾಕಿಸ್ತಾನಕ್ಕಿಂತ ಹಲವು ಪಟ್ಟು ಬಲಿಷ್ಠರಾಗಿದ್ದೀವಿ. ಹಾಗಾಗಿ ಅವ್ರಿಗೆ ಗೊತ್ತಿದೆ. ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು ಇನ್ನು 48 ಗಂಟೆ ವೆರಿ ಕ್ರೂಷಿಯಲ್ ಅಂಥೇಳಿ. 48 ಗಂಟೆ, ಮುಂದಿನ 48 ಗಂಟೆ ಏನಿದೆ ವೆರಿ ಕ್ರೂಷಿಯಲ್, ವೆರಿ ಕ್ರೂಷಿಯಲ್. ಅಂದರೆ